ಅಭಿ, ನನ್ನ ಮದ್ವೆ ಮಾಡ್ಕೊಳ್ಳೋಕೆ ನಿಂಗೆ ಇಷ್ಟ ಇಲ್ಲ ಅನ್ಕೊಂಡಿದ್ದೆ. ನೋಡೋದಕ್ಕೂ ಇಷ್ಟ ಇಲ್ವಾ? ಕಷ್ಟ ಆಗ್ತಿದ್ರೆ ಹೊರಟೋಗ್ತೀನಿ ಅಭಿ. ನಾನೇನೋ ನಿನ್ನ ಹತ್ರ ಕೇಳಬೇಕು ಅಂತ ಬರಲಿಲ್ಲ. ಅಜ್ಜಿಗೇನೂ ಆಗಲ್ಲ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಕ್ ಬಂದೆ. ಹಾಗೇನೆ ದಿವ್ಯ ವಿಷಯದಲ್ಲಿ ಕೂಡ ಬೇಜಾರು ಮಾಡ್ಕೋಬೇಡ. ನಮ್ಮಣ್ಣ ಕೆಟ್ಟವನಲ್ಲ, ಹಠಮಾರಿ ಅಷ್ಟೇ. ಇಷ್ಟು ಸರಿ ನನಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಿದ್ಯಾ? ನಿನಗೆ ಬೇಜಾರಾಗ್ತಿಲ್ವಾ? ನಾನು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂದಿದ್ದಕ್ಕೆ ನೋವಾಗ್ತಿಲ್ವಾ? ನೋವಾಗ್ತಿದೆ ಅಭಿ. ನೀನ್ ಹಾಗೆ ಹೇಳಿದಕ್ಕಲ್ಲ, ಎಲ್ರೂ ನಿನ್ನನ್ನ ಕೆಟ್ಟವನು ಅಂತ ಅನ್ಕೋತಿರೋದಕ್ಕೆ ನೋವಾಗ್ತಿದೆ. ಜಯಂಕಲ್ ಗಂಗಾ ಆಂಟಿನ ಪ್ರೀತಿಸಿದ ಈ ಪ್ರಪಂಚ, ಈ ಮನುಷ್ಯರು ನಿನ್ನ ದ್ವೇಷಿಸ್ತಿರೋದಕ್ಕೆ ನೋವಾಗ್ತಾ ಇದೆ. ಪ್ರೀತಿಸಿ ಮದುವೆ ಮಾಡ್ಕೊಳ್ದೇ ಇರೋದು ಮೋಸನೇ ಅಲ್ವಾ ಶಶಿ? ಎಲ್ಲರೂ ನನ್ನ ಕೆಟ್ಟವನು ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಹಕ್ಕು ನಿನಗೂ ಕೂಡ ಇದೆ. ಪ್ರೀತಿಸೋದು ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ ನಿನ್ನ ಹೇಗಪ್ಪ ಅರ್ಥ ಮಾಡ್ಕೊಳ್ಳಿ ಅಭಿ? ರಾಮ ಸೀತೆನ ಬಿಟ್ಟಿದ್ದು ಪ್ರೀತಿ ಇಲ್ದೇನಾ? ಬೇರೆ ದಾರಿ ಇಲ್ದೆ. ಮುಚ್ಚೋಗಿರೋ ದಾರಿ ಯಾವುದೋ ನಮ್ ದಾರಿನ ಬೇರೆ ಮಾಡಿರುತ್ತೆ ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ನಾನು ಯಾಕೆ ಮದ್ವೆ ಮಾಡ್ಕೊಳ್ಳಲ್ಲ, ಕಾರಣ ಏನು ಅಂತ ನಾನು ಯಾವತ್ತಿಗೂ ನಿನ್ನ ಕೇಳಲ್ಲ. ನನ್ಗೆ ಉತ್ತರ ಕೊಡ್ಬೇಕಾಗಿರೋ ಅಗತ್ಯ ಕೂಡ ನಿನಗೆ ಬರಲ್ಲ. ಪ್ರೀತಿಸಿದ ಮನ್ಸುಗಳಿಗೆ ನಾವೊಂದು ಅಂತ ಗೊತ್ತು. ನೋಡೋ ಕಣ್ಣು ನಾವು ಬೇರೆ ಅಂತ ಅನ್ಕೊಂಡ್ರೆ ಅನ್ಕೊಳ್ಳಿ. ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ಜ್ಯೋತಿಯು ಇವಳೇ ನಮ್ಮ, ಬಂಗಾರದಂತ ಬೊಂಬೆಯು, ಬಂಗಾರದಂತ ಬೊಂಬೆಯು. ಎಕ್ಸ್ಕ್ಯೂಸ್ ಮೀ. ಯಸ್. ಓ ಸಾರಿ, ನೀನಾ? ಏನು ಒಳಗಡೆ ಓವರ್ ಆಕ್ಟಿಂಗ್ ಮಾಡಿದ್ರಲ್ಲ? ಹಲೋ, ತಾವು ಮಹಾನಟಿ ಆಗಿರ್ಬೋದು, ಅಷ್ಟ್ ಮಾತ್ರಕ್ಕೆ ನನಗೆ ಯಾವಾಗ್ಲೂ ಇನ್ಸಲ್ಟ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಆದ್ರೂ ಓವರ್ ಆಕ್ಷನ್ ಅಂದ್ರೆ ಏನು? ಇದನ್ನೇ ಓವರ್ ಆಕ್ಟಿಂಗ್ ಅಂತಾರೆ. ಹಾ, ಹೊರಗಡೆ ಬಂದು ಹಾಡ್ ಹೇಳ್ತಿದ್ದೀರಲ್ಲ, ಯಾಕೆ? ಯಾಕೆ ಆ ಸಾಂಗ್ ಇಷ್ಟ ಆಗ್ಲಿಲ್ವಾ? ಇನ್ನೊಂದ್ ಸಾಂಗ್ ಹಾಡ್ಲಾ? ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ, ಒಂಟಿ ಹೆಣ್ಣು ನಿಂತಿದೆ, ಕಾಲು ದಾರಿಲಿ ನಿಂತ ನೀರಲ್ಲಿ ನಡೆಯುತ್ತಿದ್ದರೆ ನೋಡೋ ಆಸೆ ಬರ್ತಿದೆ, ನಡೆಯುತ್ತಿದ್ದರೆ ನೋಡೋ ಆಸೆ ಬರ್ತಿದೆ. ಲಾ 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 ಲಾ. ನಿಲ್ಲಿಸ್ತೀರಾ? ಏನಾದ್ರೂ ಹುಚ್ಚುಚ್ಚಾಗಿ ಮಾಡ್ದೆ ಅಂದ್ರೆ ಇಲ್ಲಿಂದ ತಳ್ಬಿಡ್ತೀನಿ. ಅಯ್ಯೋ, ಇವಳು ತಳ್ಳುದ್ರು ತಳ್ಬಿಡ್ತಾಳೆ. ನಿಮ್ ಮನೆಗ್ ಬಂದಿದ್ಯಾ ಅಂತ ಹೆದರಿಸ್ತಾ ಇದೆಯಲ್ಲ? ಇಲ್ಲ ಅಂದ್ರೆ ಹಗ್ ಮಾಡ್ಕೊಂಡು ಡ್ಯೂಯೆಟ್ ಹಾಡು ಅಂತ್ಯಾ? ನನಗ ಅಭ್ಯಂತರ ಇಲ್ಲ. ನನಗಿದೆ. ಅಲ್ಲಿ ಒಳಗಡೆ ಅಜ್ಜಿ ಹತ್ರ ಎಸ್ ಅಂತ ಹೇಳಿ ಬಂದ್ಯಲ್ಲ? ಎಸ್ ಅಂದೇನೆ ನೋ ಅನ್ನಕ್ಕಾಗತ್ತಾ? ನೋ ಹೇಳಿ ಸೆಂಚುರಿ ಹೊಡೆಯೋಕೋಗಿರೋ ಅಜ್ಜಿನ ಸೆಂಚುರಿ ಒಳಗೆ ಔಟ್ ಮಾಡಕ್ಕಾಗತ್ತಾ? ಸಂತೋಷ ನೋಡ್ಬೇಕಾಗಿರೋ ಅಜ್ಜಿನ ಸ್ವರ್ಗಕ್ಕೆ ಕಳಿಸುವಂತ್ಯಾ? ಹೇಳು. ನೋಡು, ನಮ್ಮ ಅಜ್ಜಿ ಮೇಲೆ ಡಬ್ಬ ಜೋಕ್ ಮಾಡ್ದೆ ಅಂದ್ರೆ ಕತ್ತೆ ಇಸ್ಕಿ ಸಾಯಿಸ್ತೀನಿ. ಅರೆ, ಆಗ್ಲೇ ನೀನೇ ಅಲ್ವಾ ಹೇಳಿದ್ದು? ಬೇಕು ಅಂದ್ರೆ ನನ್ಗೆ ಏನ್ ಬೇಕಾದ್ರೂ ಮಾಡ್ಕೋ ಅಂದೆ. ಹಾಗಂದ್ಯಾ ಇಲ್ವಾ? ಹಾ,
ಏನಾದ್ರೂ ಮಾಡ್ಕೊ ಅಂದ್ರೆ ಫಸ್ಟ್ ನೈಟ್ ಮಾಡ್ಕೊ ಅಂತನಾ? ಫಸ್ಟ್ ನೈಟ್ ಬೇಕು ಅಂತ ನಾನ್ ಕೇಳ್ದ್ನಾ? ನಿಮ್ ಮನೆಯವರೇ ಹೇಳಿದ್ದು. ನೋ ಅಂದ್ರೆ ಎಲ್ ಫೀಲ್ ಆಗ್ತೀಯೋ ಅಂತ ಎಸ್ ಅಂದೆ. ಅದು ತಪ್ಪಾ? ಆ ಸಿಚುಯೇಷನ್ ನ ಅಡ್ವಾಂಟೇಜ್ ಆಗಿ ತಗೊಂಡ್ಯಾ? ಹಾ, ಅಂತ ಕನ್ಸು ನಿನಗಿದೆ, ನನಗಾ ಥಾಟ್ ಇಲ್ಲ. ಹೌದು ಮತ್ತೆ, ನೀವ್ ಬೇರೆ ತುಂಬಾ ಅಮಾಯಕ ನೋಡಿ, ಬಾಯಲ್ಲಿ ಬೆರಳಿಟ್ರು ಕಚ್ಚಲ್ಲ. ಯಾಕೆ ಉಸಿರು ಒಳ್ಳಿ ತರ ಬಣ್ಣ ಬದಲಾಯಿಸ್ತಾ ಇದ್ಯಾ? ನಮ್ ಮಧ್ಯೆ ನಡೀತಾ ಇರೋದು ಮನೆಯವ್ರಿಗೆ ಗೊತ್ತಾಗ್ಬಾರ್ದು ಅಂದೆ. ನಾವ್ ಹ್ಯಾಪಿ ಆಗಿರೋ ಹಾಗೆ ಈ 3 days ನಾಟಕ ಮಾಡ್ಬೇಕು ಅಂದೆ. ಹೆಲ್ಪ್ ಮಾಡು ಅಂತ ರಿಕ್ವೆಸ್ಟ್ ಮಾಡ್ದೆ. ಅದನ್ನೇ ಅಲ್ವಾ ಮಾಡ್ತಾ ಇರೋದು. ನೀನ್ ಕೇಳ್ಕೊಂಡಾಗೆ ಮಾಡ್ತಾ ಇದ್ದೀನಿ. ಆ, ಅಷ್ಟೇನಾ? ಬೇರೆ ದುರುದ್ದೇಶ ಇಲ್ವಾ?